ನಮ್ಮ ನೆಲಮಂಗಲ ನಗರಸಭೆಯ ಎಲ್ಲ ವ್ಯಾಪ್ತಿಯ ಸಾರ್ವಜನಿಕ ಸಜ್ಜರಿಗೆ ನನ್ನ ಪ್ರಣಾಮಗಳು. ಮೊದಲನೇ ಬಾರಿಗೆ 2027ನೇ ಸಾಲಿನ ಜನಗಣತಿಯ ಕಾರ್ಯಕ್ಕೆ ಮುಂಚಿತವಾಗಿ 2026ರಲ್ಲಿ ಸರ್ಕಾರ ಮೊದಲನೇ ಹಂತದಲ್ಲಿ ಮನೆಗಳ ಪಟ್ಟಿ ಅಥವಾ ಮನೆಗಳ ಗಣತಿಯನ್ನು ಮಾಡಬೇಕು ಅಂತೇಳಿ ಪ್ಲ್ಯಾನನ್ನು ರೂಪಿಸಿರ್ತದೆ. ಇದು 1948ರ ಜನಗಣತಿಯ ಕಾಯ್ದೆಯ ಅಡಿನಲ್ಲಿ ಗೋಪ್ಯವಾಗಿ ಇಡ್ತಕ್ಕಂತಹ ಎಲ್ಲ ಸಾರ್ವಜನಿಕರ ಮಾಹಿತಿಗಳನ್ನು ಗೋಪ್ಯವಾಗಿಡ್ತಕ್ಕಂಥದ್ದು ಮತ್ತು ತೆರಿಗೆ, ಪೊಲೀಸ್ ಇಲಾಖೆ ಮತ್ತು ತನಿಖೆ ಇಂಥವುಗಳಲ್ಲಿ ಈ ಅಂಕಿಅಂಶಗಳನ್ನು ಬಳಸಂಗಿಲ್ಲ. ಯಾವುದೇ ವ್ಯಕ್ತಿಯ ಮಾಹಿತಿಗಳನ್ನು ಎಲ್ಲೂ ಬಹಿರಂಗಪಡಿಸಂಗಿಲ್ಲ. ಈ ರೀತಿಯಾಗಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಇದರ ನಿಟ್ಟಿನಲ್ಲಿ ನಮಗೀಗ ಮೊದಲನೇ ಹಂತದಲ್ಲಿ ಸಾರ್ವಜನಿಕರಿಗೇ ಸ್ವಯಂ ಗಣತಿಯನ್ನು ಮಾಡಿಕೊಳ್ಳಲು ಅವಕಾಶವನ್ನು ನೀಡಲಾಗಿದೆ. ಸ್ವಯಂ ಗಣತಿಯನ್ನು ಮಾಡೋದು ಹೇಗಪ್ಪ ಅಂತಂದರೆ, ಆಧಾರ್ ನಂಬರ್ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರುಳ್ಳ ಹ್ಯಾಂಡ್ಸೆಟ್ಟಲ್ಲಿ ಎಸ್ ಅಂತಂದರೆ ಸೆಲ್ಫ್, ಅಂತ ಎನ್ಯುಮರೇಷನ್, ಕನ್ನಡದಲ್ಲಿ ಸ್ವಯಂ ಗಣತಿ, ಇಂಗ್ಲೀಷಲ್ಲಿ ಸೆಲ್ಫ್ ಎನ್ಯುಮರೇಷನ್, se.census.government.in ಇದಕ್ಕೆ ಲಾಗಿನ್ ಆದ ನಂತರ ಅವರು OTP ಬರುತ್ತೆ. OTPನ ಆಧಾರವಾಗಿ ಇಟ್ಟುಕೊಂಡು ಓಪನ್ ಮಾಡಿದ್ರೆ ಜನಗಣತಿಯ ರೂಲ್ ಪ್ರಕಾರವಾಗಿ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ಮನೆ ಯಾವುದ್ರಲ್ಲಿ ಕಟ್ಟಿದೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ, ಅಥವಾ ಮನೆ RCCನ, ಮೋಲ್ಡಾ ಅಥವಾ ಗುಡ್ಸ್ಲಾ, ಈ ಥರವಾಗಿ ಮಾಹಿತಿಯನ್ನು ಬರ್ತಾ ಹೋಗುತ್ತೆ. ಬಂದಂಥ ಮಾಹಿತಿಯನ್ನು ನೀವೇ ಸ್ವಯಂ ಆಗಿ ಎಂಟ್ರಿ ಮಾಡಿಕೊಂಡು ಲಾಸ್ಟಲ್ಲಿ ಅಪ್ಡೇಟ್ ಕೊಟ್ಟಿದ್ದಾದಮೇಲೆ ನಿಮಗೆ ಸೆಲ್ಫ್ ಎನ್ಯುಮರೇಷನ್ ID ಅಂತ ಬರುತ್ತೆ. ಸೆಲ್ಫ್ ಎನ್ಯುಮರೇಷನ್ ID ಅನ್ನೋದನ್ನು ನೀವು ಬರೆದಿಟ್ಕೊಳ್ಬೇಕು. ಎಲ್ಲ ಸಾರ್ವಜನಿಕ ಸಜ್ಜನರು ದಯಮಾಡಿ ಇದನ್ನು ಕೇಳಿಸ್ಕೊಳ್ಳಿ. ನಮ್ಮ ನೆಲಮಂಗಲ ನಗರಸಭೆ ಅಥವಾ ನೆಲಮಂಗಲ ತಾಲೂಕಿನ ಎಲ್ಲ ಸಜ್ಜನರು ದಿನಾಂಕ 1 ಅಂದರೆ ಏಪ್ರಿಲ್ 1ನೇ ತಾರೀಕಿಂದ ಏಪ್ರಿಲ್ 15ನೇ ತಾರೀಕಿನವರೆಗೆ ನಿಮಗೆ ಸ್ವಯಂ ಗಣತಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ. ಮೊದಲನೇ ಬಾರಿಗೆ ಡಿಜಿಟಲ್ ಮಾದರಿಯಲ್ಲಿ ಈ ಸತಿ ನಾವು ಜನಗಣತಿಯನ್ನು ನಾವು ಮಾಡಬೇಕು ಅಂತೇಳಿ ಹೊರಟಿದ್ದೀವಿ. ಈ ಜನಗಣತಿಯ ಕಾರ್ಯದಲ್ಲಿ ನಾವು ಸಂಗ್ರಹಿಸ್ತಕ್ಕಂತಹ ಅಂಕಿಅಂಶಗಳು ದೇಶದ ಸುಸ್ಥಿರ ಅಭಿವೃದ್ಧಿಯ ಅಳತೆಯ ಮಾನದಂಡಗಳು ಇವೆಲ್ಲ ಆಗ್ತದೆ. ಆದ್ದರಿಂದ ಎಲ್ಲ ಜನರು ಈ ಒಂದು ಸ್ವಯಂ ಗಣತಿಯಲ್ಲಿ ಪಾಲ್ಗೊಳ್ಳಿ. ದೇಶದ ಅಭಿವೃದ್ಧಿಯ ದಿಕ್ಕಿನ ಪಥವನ್ನು ನೀವೇ ತೋರಿಸ್ಕೊಡ್ಬೇಕು. ಒಟ್ಟಾರೆ ಅಂಕಿಅಂಶಗಳಿರಲಿಲ್ಲ ಅಂತಂದರೆ ಯಾವುದೇ ಸರ್ಕಾರ ಯೋಜನೆ ರೂಪಿಸೋಕ್ಕಾಗೋದಿಲ್ಲ. ಈ ನಿಟ್ಟಿನಿಂದ ಕೊಟ್ಟಿರ್ತಕ್ಕಂಥ ಈ ಸೆಲ್ಫ್ ಗಣತಿ ಮಾಡ್ಕೊಳ್ಳೋದಕ್ಕೆ ಏನು ಅವಕಾಶ ಕೊಟ್ಟಿದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಏಪ್ರಿಲ್ 1ರಿಂದ ಏಪ್ರಿಲ್ 15ನೇ ತಾರೀಕು 2026 ಈಗ ಬರ್ತಲ್ಲ, ನಾಳೆಯಿಂದ ನೀವೇ ಸ್ವಯಂ ಆಗಿ ನಿಮ್ಮ ಗಣತಿಯನ್ನು ನೀವೇ ಮಾಡ್ಕೊಳ್ಬೋದು. ನೀವು ಮಾಡಿಕೊಂಡ್ರೆ ನಿಮ್ಮ ಗಣತಿದಾರರು ಅಥವಾ ಟೀಚರ್ಸ್ಗಳು ಮನೆ ಹತ್ರಕ್ಕೆ ಬಂದಾಗ ನೀವು ID ಕೊಟ್ಟರೆ ಸಾಕು, ಮಿಕ್ಕಿದ ಮಾಹಿತಿಯನ್ನು ಕೂಡ ಅವಶ್ಯಕತೆ ಇಲ್ಲ. ಜನಗಣತಿಯಿಂದ ಯಾವುದೇ ಕಾರಣಕ್ಕೂ ಏನೂ ನಷ್ಟ ಆಗಲ್ಲ. 5 ನಿಮಿಷ ಅಥವಾ 10 ನಿಮಿಷ, ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋದು ಬಿಟ್ಟರೆ ದೇಶವನ್ನು ಅಭಿವೃದ್ಧಿಯ ದಿಕ್ಕಿನತ್ತ ತೆಗೆದುಕೊಂಡು ಹೋಗೋದಕ್ಕೆ ಸರ್ಕಾರ ಯೋಜನೆಗಳನ್ನು ರೂಪಿಸೋದಕ್ಕೆ, ಈಗ ಉದಾಹರಣೆಗೆ ಗುಡ್ಸ್ಲಲ್ಲಿ ವಾಸ ಮಾಡ್ತಿರ್ತಾರೆ ಅಂತಂದರೆ ಮನೆ ಇಲ್ದವ್ರ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಅವರೆಲ್ಲನೂ ಆ ಅಂಡ್ರಲ್ಲಿ ಬರ್ತಾರೆ. ಅಥವಾ ಸೈಟೇ ಇಲ್ಲ, ಮನೆಯೇ ಇಲ್ಲ ಅಂತಂದರೆ ಏನೂ ಇಲ್ದಿರೋ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ನಮ್ಗೆ ಅದೊಂದು ಫಿಗರ್ ಸಿಗುತ್ತೆ. ನೆಲಮಂಗಲ ಭಾಗದಲ್ಲಿ ವಸತಿ ರೈತರು ಎಷ್ಟು ಜನ ಇದ್ದಾರೆ ಅಥವಾ ನಿವೇಶನ ರೈತರು ಎಷ್ಟು ಜನ ಇದ್ದಾರೆ ಅಂತ ಅಂದಾಗ ನಾವು ಈ ಗಣತಿ ಮಾಡಿದಾಗ ಮಾತ್ರ ಸಿಗುತ್ತೆ. ಸರ್ಕಾರ ಇದನ್ನು ಆಧಾರವಾಗಿ ಇಟ್ಟುಕೊಂಡು ಎಷ್ಟು ಜನಕ್ಕೆ ವಸತಿ ಕೊಡಬೇಕು, ಎಷ್ಟು ಜನಕ್ಕೆ ನಿವೇಶನ ಕೊಡಬೇಕು ಅಂತೇಳಿ ಐಡೆಂಟಿಫೈ ಮಾಡಿ ಪ್ಲ್ಯಾನ್ ರೂಪಿಸೋದಕ್ಕೆ ಸಹಾಯ ಆಗುತ್ತೆ. ಈ ಜನಗಣತಿಯ ಕಾರ್ಯದಿಂದ ಯಾವುದೇ ಕಾರಣಕ್ಕೂ ಯಾವ ಸಾರ್ವಜನಿಕರಿಗೂ ನಷ್ಟ ಆಗೋದಿಲ್ಲ. ಇದು ಸಂಪೂರ್ಣವಾಗಿ ರಾಜ್ಯಕ್ಕೆ, ದೇಶಕ್ಕೆ ಆ ಒಂದು ಪ್ಲ್ಯಾನನ್ನು ರೂಪಿಸೋದಕ್ಕೆ ಇದೊಂದು ಮಾರ್ಗದರ್ಶಕವಾಗಿ ದಿಕ್ಸೂಚಿಯಾಗಿ ಪರಿವರ್ತನೆ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾರ್ವಜನಿಕ ಸಜ್ಜನರೇ, ಸರ್ಕಾರದ ಮಹತ್ವಾಕಾಂಕ್ಷಿಯುಳ್ಳ ಯೋಜನೆ ಇದು. ನಾವು ಡಿಗ್ರಿ ಓದಬೇಕಾದ್ರೆ ಮಾಲ್ತಸ್ ಅವರ ಜನಸಂಖ್ಯಾ ಸಿದ್ಧಾಂತ ಓದಿರ್ತೀವಿ. ಯಾವುದೇ ಒಂದು ದೇಶ, ಮಾಲ್ತಸ್ ಅವರು ನಮ್ಮ ದೇಶದವ್ರು ಅಲ್ಲ, ಇಡೀ ವಿಶ್ವದಲ್ಲೇ ಜನಗಣತಿಯನ್ನು ಅಳತೆ ಮಾಡಿ ಆ ದೇಶದ ಮಾನವ ಸಂಪತ್ತು ಎಷ್ಟಿದೆ, ಆ ಮಾನವ ಸಂಪತ್ತನ್ನು ಯಾವ ರೀತಿ ಬಳಸ್ಕೊಬೇಕು, ಇದನ್ನೆಲ್ಲ ಪ್ಲ್ಯಾನ್ ಮಾಡಬೇಕು ಅಂತಂದರೆ ಗಣತಿ ಮಾಡಲಿಲ್ಲ ಅಂತಂದರೆ ಸಾಧ್ಯನೇ ಇಲ್ಲ. ಇಲ್ಲಿ ನಾವು ಡಿಜಿಟಲಲ್ಲಿ ಮಾಡ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವ ಸಾರ್ವಜನಿಕರನ್ನು ನಾವು ದಿಕ್ತಪ್ಸಲ್ಲ. ಯಾವ ಸಾರ್ವಜನಿಕ ವ್ಯಕ್ತಿಯ ವೈಯಕ್ತಿಕ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಸರ್ಕಾರ ಅವರ ಸ್ವಾಯುಧಕ್ಕೆ ಬಳಸ್ಕೊಳ್ಳೋಂಥದ್ದು ಇಲ್ಲವೇ ಇಲ್ಲ. ಅದ್ರ ಬಗ್ಗೆ ಡೌಟೇ ಬೇಡ. ಯಾರು ಮನೆ ಹತ್ರಕ್ಕೆ ಬಂದಂತಹ ಗಣತಿದಾರರನ್ನ ಗೌರವಿಸಿ ನೀವು ಜನಗಣತಿಯಲ್ಲಿ ಪಾಲ್ಗೊಳ್ಳಿ, ದೇಶದ ಅಭಿವೃದ್ಧಿಗೆ ನೀವು ಕೈ ಜೋಡಿಸಿ ಅಂತೇಳಿ ನಾನು ಕೇಳ್ಕೊತೀನಿ. ಜನಗಣತಿನೇ ಬೇರೆ, ಮತದಾರರ ಪಟ್ಟಿ ಪರಿಷ್ಕರಣೆನೇ ಬೇರೆ. ಮತದಾರರ ಪಟ್ಟಿ ಪರಿಷ್ಕರಣೆ ಈ ಸಾತಿ ಮಾಡ್ತಾ ಇರ್ತಕ್ಕಂಥದ್ದು, ಒಂದು ಕುಟುಂಬದಲ್ಲಿ 8 ಜನ ವೋಟರ್ಸ್ ಇದ್ದರೆ ಮತದಾರರ ಪಟ್ಟಿಯಲ್ಲಿ ಸೀರಿಯಲ್ ನಂಬರ್ ತಗೊಂಡಾಗ ಒಬ್ಬಂದು 1 ಇದ್ದರೆ ಇನ್ನೊಬ್ಬಂದು 20 ಇರ್ತಾಯಿತ್ತು, ಇನ್ನೊಬ್ಬಂದು 30 ಇರ್ತಾಯಿತ್ತು, ಇನ್ನೊಬ್ಬಂದು 40 ಇರ್ತಾಯಿತ್ತು. ಈಗ ನಾವು ಮಾಡ್ತಾ ಇರ್ತಕ್ಕಂಥ ಈ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ 1, 2, 3, 4, 5 ಅಂತ ಶುರುವಾದರೆ ಒಂದು ಫ್ಯಾಮಿಲಿದು ಎಂಟೈರ್ ಫ್ಯಾಮಿಲಿ ಒಂದೇ ಕಡೆ ಬರಬೇಕು ಅನ್ನೋಂಥ ಉದ್ದೇಶದಿಂದ
ಇದನ್ನು ನಾವು ಜೋಡಿಸ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದೀವಿ. ಪ್ರೋಜನಿ ಮತ್ತು ಮ್ಯಾಫಿಂಗ್ ಅಂತ ಕರೀತಾರೆ ಇದನ್ನು. ನಮ್ಮ ನೆಲಮಂಗಲ ನಗರ ಟೌನ್ ವ್ಯಾಪ್ತಿನಲ್ಲಿ ನಾವು ಶಕ್ತಿ ಮೀರಿ ಮಾಡ್ತಾ ಇದ್ದೀವಿ. ವೋಟರ್ಸ್ಗಳು ಇಲ್ಲಿ ಮನೆ ಕಟ್ಕೊಂಡಿದ್ದು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದು ಓಟ್ ಹಾಕ್ತಾರೆ, ಅವರೆಲ್ಲ ಬೇರೆ ಕಡೆ ಹೋಗಿ ವಾಸ ಇರ್ತಾರೆ. ಅವರು ಈ ಒಂದು ನಮ್ಮ ಮ್ಯಾಫಿಂಗ್ ಮಾಡ್ತಕ್ಕಂಥ ವಿಚಾರದಲ್ಲಾಗಲಿ ಮತ್ತು ಏನದು ಪ್ರೋಜಿಡಿ ಮಾಡ್ತಕ್ಕಂಥ ವಿಷಯದಲ್ಲಾಗಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಅವ್ರುಗಳದ್ದು ಜನಗಳದ್ದು ನಮಗೆ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ. ಸಾಕಷ್ಟು ಪ್ರಯತ್ನ ಪಟ್ಟರು. ದಯಮಾಡಿ ನ್ಯೂಸ್ ಏನೋ ನೋಡ್ತಾ ಇರ್ತಾ ಇದ್ರೆ ನೆಲಮಂಗಲ ಟೌನ್ ವ್ಯಾಪ್ತಿನಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಮತದಾರರ ಪಟ್ಟಿ ಪರಿಷ್ಕರಣೆಯ ವಿಷಯದಲ್ಲಿ ನೀವು ನಿಮ್ಮನ್ನೇ ತೊಡಗಿಸ್ಕೊಂಡು ಅದನ್ನು ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಉಳಿಸ್ಕೊಬೇಕಾಗಿ ನಾನು ಕೈ ಮುಗಿದು ಕೇಳ್ಕೊತೀನಿ.